ಮೈಕ್ರೋ ಫೈನಾನ್ಸ್ ಆಟಾಟೋಪಕ್ಕೆ ಹಿಂದೆ ಕೊನೆನಾ ಅನ್ನೋ ಕುತೂಹಲ. ಬಡವರ ರಕ್ತ ಹೀರುವವರ ವಿರುದ್ಧ ಕಠಿಣ ರೂಲ್ಸ್, ಸುಗ್ರೀವಾಜ್ಞೆ ಮುಖಾಂತರವಾಗಿ ಕಠಿಣ ಕಾನೂನು ತರುವುದಕ್ಕೆ ತೀರ್ಮಾನಿಸಲಾಗಿದೆ. ಕ್ಯಾಬಿನೆಟ್ ಒಪ್ಪಿಗೆಯನ್ನ ಪಡೆದು ಆ ನಂತರ ಗವರ್ನರ್ಗೆ ರವಾನೆ ಮಾಡುವಂತ ಪ್ಲಾನ್ ಇದೆ. ವಿಧಾನಸೌಧದಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಚರ್ಚೆ, ಜೊತೆಗೆ ಏನ್ ತೀರ್ಮಾನವನ್ನ ಕೈಗೊಳ್ಳಬೇಕು, ಯಾವ ತರದ ಕಾನೂನನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಆಗಿದೆ. ಇದಕ್ಕೊಂದು ಕಠಿಣ ರೀತಿಯಾದಂಥ ಕಾನೂನು, ಮಾರ್ಗದರ್ಶನ, ಗೈಡ್ಲೈನ್ಸು ಎಲ್ಲವೂ ಕೂಡ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿತ್ತು. ಯಾವಾಗ ರಾಜ್ಯದಲ್ಲಿ ಸಾಲು ಸಾಲು ಸಾವು, ಹಾಗೆ ಮನೆ ಬಿಡುವವರ ಸಂಖ್ಯೆ, ಗ್ರಾಮವನ್ನು ಬಿಟ್ಟು ಹೋಗುವವರ ಸಂಖ್ಯೆ ಈ ಫಿನಾನ್ಸ್ ಕಾಟದಿಂದ ಆಗಿತ್ತೋ ಆಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಮಹಿಳೆಯರು ಒಂದು ಅಭಿಯಾನವನ್ನು ಶುರು ಮಾಡಿಕೊಂಡಿದ್ರು. ನಮಗೆ ತೀರಾ ಅನ್ಯಾಯ ಆಗ್ತಾ ಇದೆ, ಈ ಕ್ಷಣಕ್ಕೆ ನೀವು ಇದ್ರ ಬಗ್ಗೆ ಯೋಚಿಸಬೇಕು, ಜೊತೆ ಕಾನೂನನ್ನು ತರಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಲಾಗಿತ್ತು. ಫೈನಲಿ ಅದಾದ್ಮೇಲೆ ಶನಿವಾರದಂದು ಮಹತ್ವದ ಮೀಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ಗೃಹ ಇಲಾಖೆ, ಕಾನೂನು, ಅದರ ಜೊತೆಗೆ ಆರ್ಥಿಕ ವಿಭಾಗದ ಅಧಿಕಾರಿಗಳು, ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿ ಒಂದಷ್ಟು ಬದಲಾವಣೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಲಾಗಿತ್ತು. ಒಂದಷ್ಟು ಹೊಸ ರೂಲ್ಸ್ಗಳನ್ನು ಅದನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಪ್ಲಾನ್ನ ಜೊತೆಗೆ ಅದನ್ನು ರಾಜ್ಯಪಾಲರಿಗೆ ಕಳಿಸಲಾಗತ್ತೆ. ಸೊ ಒಂದಷ್ಟು ಹೊಸ ರೂಲ್ಸ್ ಅಂತ ಹೇಳಲಾಗ್ತಿದೆ. ಏನು ರೂಲ್ಸ್ ಬರುತ್ತೆ, ಏನೆಲ್ಲ ಬದಲಾವಣೆಗಿದೆ? ಹಣಕಾಸು ವ್ಯವಹಾರಕ್ಕೆ ಕಡ್ಡಾಯ ನೋಂದಣಿಯನ್ನು ಮಾಡಿಸಲೇಬೇಕು. ನೋಂದಣಿ ಮಾಡಿಸದೆ ಕೆಲವೊಂದಷ್ಟು ಕಂಪನಿಗಳು ಕೆಲಸ ಮಾಡ್ತಾ ಇದೆ, ಅದು ಕಾನೂನು ಬಾಹಿರ ಆಗುತ್ತೆ. ಕಂಪಲ್ಸರಿ ನೋಂದಣಿ ಇರಲೇಬೇಕು. ಜೊತೆಗೆ ಸಾಲ ಕೊಡೋದು, ವಸೂಲಾತಿಯಲ್ಲಿ ಒಂದು ಪಾರದರ್ಶಕತೆ ಅನ್ನೋದು ಇರಬೇಕು. ಎಷ್ಟೆಷ್ಟು ಪರ್ಸೆಂಟೇಜ್ ನೀವು ಸಾಲ ಕೊಡ್ತೀರಾ, ತಗೊಳ್ತೀರಾ ಅಂತಂದರೆ ನೋ, ಅದಕ್ಕೆ ಒಪ್ಪಿಗೆ ಇಲ್ಲ. ಒಂದು ಪಾರದರ್ಶಕತೆ ಅನ್ನೋದು ಇರಬೇಕು. ಎಷ್ಟು ಕೊಟ್ಟಿದ್ದೀರಾ, ಎಷ್ಟು ತಗೊಂಡಿದ್ದಾರಾ, ಅದೆಲ್ಲದ್ರ ಬಗ್ಗೆನೂ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿಗಳ ಅನ್ವಯ ಕಾರ್ಯನಿರ್ವಹಿಸಬೇಕು. ಯೂಶಲಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ಬಟ್ ಕೆಲವೊಂದಷ್ಟು 36%, 32% ಈ ಥರದಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇರ್ತಾರೆ. ನೋ, ಮಾರ್ಗಸೂಚಿಗಳು ಏನಿರುತ್ತೋ ಅದರ ಅನ್ವಯವೇ ಕಾರ್ಯನಿರ್ವಹಿಸಬೇಕು. ಸಂಸ್ಥೆ ಪ್ರಾರಂಭಿಸಿದ 30 ದಿನಗಳ ಒಳಗೆ ನೋಂದಣಿ ಕಡ್ಡಾಯ. 1 ತಿಂಗಳ ಒಳಗೆ ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು. ಇಲ್ಲ ಅಂತ ಅಂದರೆ ಯಾವುದೇ ಸಂದರ್ಭದಲ್ಲಿ ಸಂಸ್ಥೆಯ ಹಕ್ಕನ್ನು ಮೊಟಕುಗೊಳಿಸಬಹುದು. ಭಾರತೀಯ ನಾಗರಿಕ ಸುರಕ್ಷಾ ಕಾಯ್ದೆ 103, 104 ಅಡಿಯಲ್ಲಿ ಸಂಸ್ಥೆಯನ್ನು ಸೀಸ್ ಮತ್ತು ಸರ್ಚ್ ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶ. ಇದು ಕಾನೂನು ಸೇರ್ಪಡೆ. ವ್ಯಕ್ತಿಗೆ ಸಾಲ ನೀಡಿಕೆ ಬಡ್ಡಿ ಪಾರದರ್ಶಕವಾಗಿರಬೇಕು. ಸಾಲ ನೀಡಿಕೆ ವಸೂಲಾತಿ ವೇಳೆ ರಿಜಿಸ್ಟರ್ ಕಡ್ಡಾಯವಾಗಿ ಮಾಡಲೇಬೇಕು. ಮತ್ತು ನೋಂದಣಿ ಮಾಡಿಕೊಳ್ಳದ ಸಂಸ್ಥೆಗಳು ಸಾಲವನ್ನು ಕೊಡೋ ಹಾಗಿಲ್ಲ, ವಸೂಲಾತಿನೂ ಮಾಡೋ ಹಾಗಿಲ್ಲ. ಅದೆಲ್ಲವೂ ಕಾನೂನು ಬಾಹಿರ ಆಗತ್ತೆ. ಒಂದು ವೇಳೆ ಹಂಗೆ ಮಾಡಿದ್ರೆ ಶಿಕ್ಷೆ ಕಡ್ಡಾಯ. ಲೋನ್ ಕಾರ್ಡ್ನಲ್ಲಿ ಸ್ಥಳೀಯ ಭಾಷೆಯಲ್ಲಿ ವಿವರ ಇರಬೇಕು. ಸ್ಥಳೀಯ ಭಾಷೆ ಕನ್ನಡ, ಕನ್ನಡದಲ್ಲೇ ಸಂಪೂರ್ಣ ವಿವರ ಇರಬೇಕು. ಇಲ್ಲ ಅಂತ ಅಂದರೆ ಅದಕ್ಕೂ ಕೂಡ ಒಪ್ಪಿಗೆ ಇಲ್ಲ. ನಿಯಮವನ್ನು ಉಲ್ಲಂಘಿಸಿದ್ರೆ ಅಂತಹ ಸಂಸ್ಥೆ ಇಲ್ಲವೇ ವ್ಯಕ್ತಿಯ ವಿರುದ್ಧ ಶಿಕ್ಷೆಯನ್ನು ನೀಡಲಾಗತ್ತೆ. ಏನು ಶಿಕ್ಷೆ? ಕನಿಷ್ಠ 6 ತಿಂಗಳ ಸಜೆ, 10,000 ದಂಡವನ್ನು ವಿಧಿಸಬಹುದು. ಗರಿಷ್ಠ 3 ವರ್ಷ ಶಿಕ್ಷೆ, 1 ಲಕ್ಷದವರೆಗೆ ದಂಡವನ್ನು ವಿಧಿಸುವಂಥ ಅವಕಾಶ. ಇಷ್ಟು ಕಾನೂನನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಒಂದು ಆಸೆಯನ್ನು, ಆಕಾಂಕ್ಷೆಯನ್ನು ಜನ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಮೇಲಾದರೂ ನಮಗೆ ಈ ಕಾಟಗಳು ತಪ್ಪುತ್ತಾ? ನಾವು ಹೇಗೋ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ, ತೀರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ತೀರಿಸಬೇಕು ಅಂತಲೂ ಇದ್ದೀವಿ. ಆದರೆ ಈಗ ನಮಗೆ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಮನೆ ಬಳಿ ಬರೋದು, ಚಿತ್ರಹಿಂಸೆ ಕೊಡೋದು, ನಮ್ಮ ಮಾನ ಮರ್ಯಾದೆಯನ್ನು ಹರಾಜು ಮಾಡುವಂಥ ಕೆಲಸವನ್ನು ಮಾಡೋದು, ಕಿರುಕುಳ ಕೊಡೋದು, ಎಷ್ಟೊತ್ತಿಗಾಗಲೇ ಅಷ್ಟೊತ್ತಿಗೆ ಬರೋದು. ಸೊ ಇದೆಲ್ಲವೂ ಕೂಡ ರೂಲ್ಸ್ ಇರುತ್ತೆ. ಮೊನ್ನೆ CM ಮಾತಾಡೋ ಸಂದರ್ಭದಲ್ಲೇ ಹೇಳಿದರು, 5 ಗಂಟೆಯ ನಂತರ ಮನೆ ಬಾಗಿಲಿಗೆ ಹೋಗಂಗಿಲ್ಲ. ಹೆಣ್ಣು ಮಕ್ಕಳು ಎಲ್ಲ ಇದ್ದಂಥ ಸಂದರ್ಭದಲ್ಲೂ ರಾತ್ರಿ 10 ಗಂಟೆ 10ವರೆಗೆಲ್ಲ ಹೋಗೋದು, ಮನೆಯಿಂದ ಹೊರಗೆ ದಬ್ಬೋದು. ನೋ, ಆ ಥರದ್ದು ಯಾವುದೂ ಮಾಡೋ ಹಾಗಿಲ್ಲ. ಮಧ್ಯವರ್ತಿಗಳಿಂದ ವಸೂಲಿ ಮಾಡೋದು, ಅವ್ರಿಗೊಂದಷ್ಟು ನಿಮಗೆ ಒಂದಷ್ಟು ಕೊಡ್ತೀವಿ ಪರ್ಸೆಂಟೇಜು, ನೀವು ಆ ಸಾಲ ವಸೂಲಿ ಮಾಡ್ಕೊಂಡು ಬಂದರೆ ಅಂತ ಮಧ್ಯವರ್ತಿಗಳನ್ನು, ಈ ರೌಡಿಗಳನ್ನು, ಗೂಂಡಗಳನ್ನು ಬಿಟ್ಟು ಕಳಿಸೋದು, ಅದ್ಯಾವುದನ್ನು ಮಾಡೋ ಹಾಗಿಲ್ಲ. ಪೊಲೀಸರ ಸಮ್ಮುಖದಲ್ಲಿ ಹೋಗಬಹುದು, ಪೊಲೀಸರ ಸಮ್ಮುಖದಲ್ಲಿ ದುಡ್ಡು ಕೇಳಬಹುದು, ಅಷ್ಟೇ. ಅದಕ್ಕೆ ಮಾತ್ರ ಅವಕಾಶ. ಹೀಗೆ ನಾನಾ ರೀತಿಯಾದಂಥ ಬದಲಾವಣೆಯನ್ನು ಇಟ್ಕೊಂಡು ಸರ್ಕಾರ ಈ ಒಂದು ಹೆಜ್ಜೆಯನ್ನು ಇಡ್ತಾ ಇರೋದು. ಇದು ನಿಜವಾಗ್ಲೂ ಕೂಡ ಈ ಸಾಮಾನ್ಯ ವರ್ಗ, ಮಧ್ಯಮ ವರ್ಗ, ಬಡವರ್ಗದವರು ಕೆಲವೊಮ್ಮೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ಸಾಲ ಮಾಡದೆ ಯಾರು ಅಂತೂ ಇರೋಕ್ಕಾಗಲ್ಲ.
ಮಕ್ಕಳ ಎಜುಕೇಷನ್ಗೋ, ಮಕ್ಕಳ ಮದುವೆಗೋ, ಮತ್ತೊಂದಕ್ಕೋ ಇನ್ನೊಂದಕ್ಕೋ ಕೈ ಸಾಲ, ಮಾಮೂಲಿ ಸಾಲಗಳನ್ನ ಮಾಡ್ತಾರೆ. ಹಂಗಂತ ಧನದಾಯಿಗಳ ಥರ ಅವ್ರನ್ನ ಎಷ್ಟು ರಕ್ತ ಹೀರೋಕ್ಕೆ ಸಾಧ್ಯನೋ ಅಷ್ಟು ರಕ್ತ ಹೀರ್ಬಿಟ್ಬಿಡೋಣ. ನೋಡಿ, ಮೊನ್ನೆಲ್ಲ ನಾವು ನೋಡ್ತಾ ಇದ್ವಿ, ನಾವು ಆಲ್ರೆಡಿ ತಗೊಂಡಿರೋದಕ್ಕೆ 2 ಲಕ್ಷಕ್ಕೆ 5 ಲಕ್ಷದವರೆಗೂ ಕೊಟ್ಟಿದ್ದೀವಿ, ಇನ್ನೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಗ್ರಿಮೆಂಟಲ್ಲಿ ಏನೇನೋ ಸೈನ್ ಹಾಕಿಸ್ಕೊಬಿಟ್ಟಿದ್ದಾರೆ, ಕಟ್ಟಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಏನು ಮಾಡೋದು ಅನ್ನೋದನ್ನೆಲ್ಲ ಕೇಳ್ತಾ ಇದ್ರು. ಆ ಥರದ್ದೆಲ್ಲ ಇನ್ನು ಮುಂದೆ ನಡಿಬಾರ್ದು, ಪಾರದರ್ಶಕವಾಗಿರಬೇಕು. ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ವಾಪಸ್ ತಗೊಂಡಿದ್ದಾರೆ, ಪ್ರತಿ ಒಂದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಇಷ್ಟೂ ರೀತಿಯಾದಂಥ ಬದಲಾವಣೆಯನ್ನು ಕಾನೂನಿನ ಅಡಿಯಲ್ಲಿ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಪ್ಲ್ಯಾನನ್ನು ಮಾಡಿರೋದು. ಇದು ವರ್ಕೌಟ್ ಆಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿಯೇ ಸಾಮಾನ್ಯ ಜನರು, ಲೋನ್ ಪಡ್ಕೊಂಡವರು, ಮೈಕ್ರೋ ಫಿನಾನ್ಸ್ ಕಾಟಕ್ಕೆ ಒಳಗಾದವರು ಒಂದು ಆಸೆ ಕಣ್ಗಳಿಂದ ನೋಡ್ತಾ ಇದ್ದಾರೆ. ಇನ್ನು ಮೇಲಾದರೂ ಇದಕ್ಕೆಲ್ಲ ಕಡಿವಾಣ ಬೀಳುತ್ತಾ? ಇನ್ನು ಮೇಲಾದರೂ ಮೈಕ್ರೋ ಫಿನಾನ್ಸ್ ಅವರು ಸೈಲೆಂಟ್ ಆಗ್ತಾರಾ? ಸುಮ್ಮನೆ ಟಾರ್ಚರ್ ಕೊಡೋದು ತಪ್ಪುತ್ತಾ ಅನ್ನುವಂಥ ಒಂದು ನಿರೀಕ್ಷೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವು, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಅನೇಕ ಕಡೆಯಲ್ಲಿ ಕಡಿವಾಣ ಹಾಕಬೇಕು, ಬ್ರೇಕ್ ಹಾಕಬೇಕು ಅಂತ ಬೇಡಿಕೆ ಇತ್ತು. ಫೈನಲಿ ಸುಗ್ರೀವಾಜ್ಞೆಯ ನಿರೀಕ್ಷೆ. ಸೊ ಏನೆಲ್ಲ ಬದಲಾವಣೆಗಳಾಗಬಹುದು? ಇನ್ನು ಮೇಲಾದರೂ ಕಾಟ ತಪ್ಪುತ್ತಾ ಮೈಕ್ರೋ ಫಿನಾನ್ಸ್ ಅವ್ರದ್ದು ಅಂತ? ಖಂಡಿತ ನೀತಿ. ಈಗಾಗಲೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ಪ್ರಾರಂಭ ಆಗಿದೆ. ಮೈಕ್ರೋ ಫೈನಾನ್ಸ್ ವಿಧೇಯಕ ಏನಿತ್ತು ಆ ಡ್ರಾಫ್ಟ್ಗೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ಈಗ ಚರ್ಚೆ ಪ್ರಾರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಒಂದು ಅಂತಿಮವಾದಂತ ನಿರ್ಣಯವನ್ನ ಸಂಪುಟ ಸಭೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಈಗಾಗಲೇ ಸರ್ಕಾರ ಕೂಡ ಮುಕ್ತ ಮನಸ್ಸಿನಲ್ಲಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಜನಸಾಮಾನ್ಯರ ಪರವಾಗಿ ನಿಲ್ಲಬೇಕು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ಆರೋಪ ಏನ್ ಬರ್ತಾ ಇದೆ ಇದಕ್ಕೆ ಕಡಿವಾಣವನ್ನ ಹಾಕ್ಲೇಬೇಕು ಅನ್ನುವಂತ ನಿರ್ಧಾರವನ್ನ ಈಗಾಗಲೇ ಮಾಡಲಾಗಿದೆ. ಅದಕ್ಕೆ ಪೂರಕವಾಗಿ ಸಚಿವರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ಕಾರಣಕ್ಕೆ ಈಗ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನಿನ್ನೆ ಏನು ಪರಮೇಶ್ವರ್ ಮತ್ತೆ HK ಪಾಟೀಲ್ ಅವರು ಸಭೆಯನ್ನು ನಡೆಸಿದ್ರು. ಗೃಹ ಇಲಾಖೆ, ಕಂದಾಯ, ಹಾಗೆ ಕಾನೂನು ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳೇನಿತ್ತು ಅದನ್ನ ಈಗ ಸಂಪುಟ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಶಿಕ್ಷೆಯ ಪ್ರಮಾಣ ಮತ್ತೆ ಕಿರುಕುಳವನ್ನ ಕೊಟ್ಟಿದ್ದೆ ಆದ್ರೆ ಜೈಲು ಶಿಕ್ಷೆ ಕೊಡುವಂತ ವಿಚಾರ ಇರಬಹುದು. ಜೊತೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಯಾವ ರೀತಿಯಾಗಿ ಕಡಿವಾಣವನ್ನ ಹಾಕಬಹುದು, ಅದಕ್ಕೆ ಮತ್ತೆ ಇನ್ನೇನನ್ನ ನಾವು ಡ್ರಾಫ್ಟ್ ನಲ್ಲಿ ಅಳವಡಿಕೆ ಮಾಡಬೇಕು, ಬೇರೆ ಏನಾದ್ರೂ ಅಂಶಗಳಿದ್ರೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಈಗ ಸಚಿವರ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿದ್ದಾರೆ. ಈ ಒಂದು ಕೆಲವು ಅಂಶಗಳನ್ನ ಕೈ ಬಿಡಬಹುದು ಅಥವಾ ಹೊಸದಾಗಿ ಇನ್ನೂ ಕೆಲವು ಅಂಶಗಳನ್ನ ಈ ಒಂದು ಡ್ರಾಫ್ಟ್ ನಲ್ಲಿ ಸೇರಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅಂತಿಮವಾಗಿ ಇದಕ್ಕೆ ಒಪ್ಪಿಗೆ ಸಿಕ್ಕ ನಂತರ ಅದರಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಅಧಿಕೃತವಾಗಿ ಹೊರಬೀಳುತ್ತೆ ನೀತಿ. ಸೊ ಈಗಾಗಲೇ ಸುಗ್ರೀವಾಜ್ಞೆ ಮೂಲಕ ಇದನ್ನ ಜಾರಿಗೆ ತರುವಂತ ನಿರ್ಧಾರವನ್ನ ಮಾಡಲಾಗಿದೆ. ಆ ಕಾರಣಕ್ಕೆ ಇವತ್ತೇ ಸಂಪುಟ ಸಭೆಯಲ್ಲಿ ಅದು ನಿರ್ಣಯ ಪಾಸ್ ಆಗಿದ್ದೇ ಆದ್ರೆ ಅದನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗತ್ತೆ. ರಾಜ್ಯಪಾಲರು ಅದನ್ನ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ಹೌದು ಸರ್ಕಾರ ತಂದಿರುವಂತದ್ದು ಸಾಧಕವಾಗಿದೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ, ಆ ಕಾರಣಕ್ಕೆ ಉತ್ತಮವಾದಂತ ಅಂಶಗಳನ್ನ ಇದರಲ್ಲಿ ಅಳವಡಿಸಿದ್ದಾರೆ ಅನ್ನುವಂಥದ್ದು ಏನಾದ್ರೂ ರಾಜ್ಯಪಾಲರ ಗಮನಕ್ಕೆ ಬಂದಿದ್ದೇ ಆದ್ರೆ ಅವರು ಕೂಡಲೇ ಅದಕ್ಕೆ ಸಹಿಯನ್ನ ಹಾಕಲಿದ್ದಾರೆ. ಸಹಿಯನ್ನ ಹಾಕಿದ್ದೇ ಆದ್ರೆ ಅದು ಅಧಿಕೃತವಾಗಿ ಕಾನೂನಾಗಿ ಜಾರಿಗೆ ಬರಲಿದೆ. ಕಾನೂನಾಗಿ ಜಾರಿಗೆ ಬಂದಿದ್ದೇ ಆದ್ರೆ ಆಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಸಂಪೂರ್ಣವಾದಂತ ಒಂದು ಕಡಿವಾಣ ಬೀಳುತ್ತೆ ನೀತಿ. ಯಾಕಂದ್ರೆ ಈಗಾಗಲೇ ಅದರಲ್ಲಿ ಸಾಕಷ್ಟು ಅಂಶಗಳನ್ನ ತಿಳಿಸಿದ್ದಾರೆ. 3 ವರ್ಷಗಳವರೆಗೆ ಶಿಕ್ಷೆಯನ್ನ ಕೊಡುವಂತ ವಿಚಾರ ಕೂಡ ಅದರಲ್ಲಿ ಇದೆ. ಕನಿಷ್ಠ 6 ತಿಂಗಳ ಒಂದು ಸಜೆ, ಹಾಗೆ 10,000 ರೂಪಾಯಿ ದಂಡ. ಕಿರುಕುಳದ ಪ್ರಮಾಣ ಹೆಚ್ಚುತ್ತಿದೆ ಆದ್ರೆ ಅಥವಾ ಅಕ್ರಮವಾಗಿ ಅವರು ಫೈನಾನ್ಸ್ ಅನ್ನ ನಡೆಸ್ತಿದ್ದೆ ಆದ್ರೆ 3 ವರ್ಷಗಳವರೆಗೆ ಅವರು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ, ಯಾವ ಫೈನಾನ್ಸ್ ಕಂಪನಿಗಳು ಅನುಮತಿ ಇಲ್ಲದೆ ನಡೆಸ್ತಾ ಇದ್ರೆ. ಜೊತೆಗೆ 1 ಲಕ್ಷದವರೆಗೆ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ. ಮತ್ತೆ ನೋಂದಣಿ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಲಾಗತ್ತೆ. ಅದರ ಮೂಲಕ ಪರ್ಮಿಷನ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಯಾವುದೇ ಸಂಸ್ಥೆಗಳು ಈಗ ಇಲ್ಲೀಗಲ್ ಆಗಿ ಫೈನಾನ್ಸ್ ವ್ಯವಹಾರನ ಮಾಡ್ತಾ ಇದ್ರೆ ಅದಕ್ಕೆ ಸಂಪೂರ್ಣವಾಗಿ ಕಡಿವಾಣವನ್ನ ಹಾಕಲಾಗತ್ತೆ. ಪೊಲೀಸರು ಸುಮೋಟೋ ಅಡಿ ಅಂತಹ ಕಂಪನಿಗಳ ವಿರುದ್ಧ ಕೇಸನ್ನ ದಾಖಲು ಮಾಡಿಕೊಂಡು ಅವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಈ ಕಾಯ್ದೆಯಲ್ಲಿ ಅವಕಾಶಗಳಿದೆ. ಹಾಗಾಗಿ ಇಲ್ಲಿಯವರೆಗೆ ಬಹಳಷ್ಟು ಸಂಸ್ಥೆಗಳು ಏನು ಅನುಮತಿ ಇಲ್ಲದೆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇವತ್ತು ಬಡ್ಡಿ, ಚಕ್ರಬಡ್ಡಿ, ಕಿರುಕುಳ ಕೊಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ಸಂಸ್ಥೆಗಳನ್ನು ಕೂಡ ಈಗಾಗಲೇ ಪತ್ತೆ ಹಚ್ಚುವಂತ ಒಂದು ಪ್ರಯತ್ನವನ್ನ ಗೃಹ ಇಲಾಖೆ ಮಾಡ್ತಾ ಇದೆ, ಪೊಲೀಸ್ ಇಲಾಖೆ. ಪೊಲೀಸರು ಅಂತಹ ಸಂಸ್ಥೆಗಳ ವಿರುದ್ಧವಾಗಿ ಈಗ ದೂರನ್ನ ದಾಖಲು ಮಾಡ್ಕೊಳ್ತಾರೆ. ನಂತರದಲ್ಲಿ ಅವರ ಮೇಲೆ ಕ್ರಮ ಕೂಡ ಆಗತ್ತೆ ನೀತಿ. ಓಕೆ,
ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.